Hey, hi guys, welcome to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಏನೂ ಹೇಳ್ತಾ ಇಲ್ಲ. ಸೊ ಇನ್ಮೇಲೆ ನನ್ನ ವೀಡಿಯೋಸ್ ಕಂಟಿನ್ಯೂ ಆಗಿ ಬರುತ್ತೆ. ಕಂಟಿನ್ಯೂ ಆಗಿ ಬರದೇ ಇದ್ದರೂ ಡೇ ಬೈ ಡೇ ಆರ್ ಒನ್ ಡೇ ಬಿಟ್ಟು ಒನ್ ಡೇ ಬರುತ್ತೆ. ಇಷ್ಟು ದಿನ ವೀಡಿಯೋ ಹಾಕ್ತಾ ಇದ್ದದಕ್ಕೆ ಸಮ್ ರೀಸನ್ಸ್ ಇತ್ತು. ಇನ್ಮೇಲೆ ಆ ಥರ ರೀಸನ್ ಇದೆ ಅಂಥೇಳಿ ವೀಡಿಯೋಸ್ನ ಹಾಕೋದು ಬಿಡಲ್ಲ. ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೀವು ಹೇಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ನನ್ನ ವೀಡಿಯೋಸು ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತು ಇವಾಗ ಹೊಸ್ದಾಗಿ ವೀಡಿಯೋಸ್ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ. ಇನ್ಮೇಲೆ ಖಂಡಿತ ವೀಡಿಯೋಸ್ ಬರುತ್ತೆ, ನಿಮ್ಮನ್ನು ಡಿಸಪಾಯಿಂಟ್ ಮಾಡೋದಿಲ್ಲ ಅಂದ್ಕೊಳ್ತೀನಿ. ಈ ಡ್ರಾಮಾ ನೇಮ್ ಏನಂದರೆ ಟಾಪ್ ಸ್ಟಾರ್ ಯು ಬ್ಯಾಕ್. ಸೊ ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಜಾಸ್ತಿ ಏನು ಮಾತಾಡೋದು ಬೇಡ. ಈ ಡ್ರಾಮಾದ ಒನ್ಲೈನರ್ ಏನು ಅಂದರೆ ತುಂಬ ಅರಗೆಂಟಾಗಿ ಊರಲ್ಲಿ ಸುತ್ತುತ್ತಾ ಇರೋ ಹೀರೋ. ಯಾಕೆ ಅಂದರೆ ಇವನು ತುಂಬ ಫೇಮಸ್ ಆಗಿರೋ ಹೀರೋ. ಯಾವ ಡ್ರಾಮಾ ಆ್ಯಕ್ಟ್ ಮಾಡಿದ್ರು ಅದು ಹಿಟ್ಟೆ. ಈ ಥರ ಇರೋ ನಮ್ಮ ಹೀರೋ ಒಂದು ವಿಚಿತ್ರವಾಗಿರೋ ಒಂದು ಐಸ್ಲ್ಯಾಂಡಲ್ಲಿ ಸಿಗೋಕೊಂತಾನೆ. ಇವನು ಎದುರು ನೋಡೋ ಸ್ಟಾರ್ ಹೋಟೆಲ್, ಇಂಟರ್ನೆಟ್ ಕನೆಕ್ಷನ್, ಟಿ ವಿ ಅಂತ ಯಾವುದೂ ಇಲ್ಲ. ಊರಲ್ಲಿ ಒಬ್ಬರ ಹತ್ರ ಟೆಲಿಫೋನ್ ಇದೆ, ಅದು ಊರಿನ ಗೌಡ್ರ ಮನೆಯಲ್ಲಿ. ಅಲ್ಲಿರೋ ವ್ಯಕ್ತಿಗಳೆಲ್ಲ ತುಂಬ ವ್ಯತ್ಯಾಸವಾಗಿದ್ದಾರೆ. ನಮ್ಮ ಹೀರೋ ಅಲ್ಲಿ ಹೇಗೆ ಸರ್ವೈವ್ ಮಾಡ್ತಾನೆ, ಅಲ್ಲಿಂದ ತಪ್ಪಿಸ್ಕೊತಾನ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀವಿ. ಈ ಡ್ರಾಮಾ ಸ್ಟಾರ್ಟಿಂಗಲ್ಲೇ ಯು ಬ್ಯಾಕ್ ಕೊರಿಯಾದಲ್ಲಿ ತುಂಬ ಫೇಮಸ್ ಆದ ಆ್ಯಕ್ಟರ್. ಈಗ ಇವನಿಗೆ ಏನು ಪ್ರಾಬ್ಲಮ್ ಗೊತ್ತಿಲ್ಲ, ನೈಟ್ ಟೈಮ್ ಕಾರ್ನ ತುಂಬ ಸ್ಪೀಡಾಗಿ ಡ್ರೈವ್ ಮಾಡಿಕೊಂಡು ಎಲ್ಲಿಗೋ ಹೋಗ್ತಾ ಇದ್ದಾನೆ. ಕೈಯಲ್ಲಿ ಒದೆ ಬೇರೆ ಬಿದ್ದಿದೆ, ಕೈಯಲ್ಲಿ ಬ್ಲಡ್ ಬರ್ತಾ ಇದೆ. ಪೊಲೀಸ್ ಯುಬ್ಯಾಕ್ನ ಸ್ಟಾಪ್ ಮಾಡೋದಕ್ಕೆ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಯುಬ್ಯಾಕ್ ಒಬ್ಬ ಫೇಮಸ್ ಆದ ಆ್ಯಕ್ಟರ್ ಅಲ್ವಾ, ಅದರಿಂದ ಅಲ್ಲಿಂದ ಈಸಿಯಾಗಿ ತಪ್ಪಿಸ್ಕೊಂಡು ಹೋಗ್ತಾನೆ. ಈ ಸೈಡ್ ಯುಬ್ಯಾಕ್ ಮ್ಯಾನೇಜರ್ ಯುಬ್ಯಾಕ್ಗೆ ಬೇಕಾಗಿರೋ ಎಲ್ಲ ವಿಷಯನೂ ಮ್ಯಾನೇಜ್ ಮಾಡೋದು ಇವರೇ. ಏನಕ್ಕೆ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಅಂದರೆ ಒಂದು ಅವಾರ್ಡ್ ಫಂಕ್ಷನ್ಗೆ. ಇವನಿಗಾಗಿ ಇವಾಗ ಎಲ್ಲರೂ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಯುಬ್ಯಾಕ್ ಇನ್ನೂ ಆ ಜಾಗಕ್ಕೆ ರೀಚ್ ಆಗಿಲ್ಲ. ಅವನು ಇನ್ನೂ ಟೈಮ್ಗೆ ಬಂದಿಲ್ಲ ಅಂತ ಗೊತ್ತಾಗಿದ್ದೆ ಕೋ ಆ್ಯಕ್ಟರ್ ಬಂದು ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ದಾನೆ. ನನಗೆ ಗೊತ್ತಿದ್ದ ಹಾಗೆ ಆ ಅವಾರ್ಡನ್ನ ಇಸ್ಕೊಳ್ಳೋಕ್ಕೆ ಯುಬ್ಯಾಕ್ಗಿಂತ ನಾನೇ ಸರಿಯಾಗಿರೋ ಪರ್ಸನ್ ಥರ ಅನ್ನಿಸ್ತಾ ಇದೆ ನೋಡಿ. ಈ ಅವಾರ್ಡ್ ಫಂಕ್ಷನ್ಗೆ ಅವ್ರು ಎಷ್ಟು ಲೇಟ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಕೋ ಆ್ಯಕ್ಟರ್ ನೇಮ್ ಬಂದು ಅಂತ. ಇವನು ಮಾತಾಡೋದನ್ನ ನೋಡಿ ಟೆನ್ಷನ್ ಆಗಿರೋ ಮ್ಯಾನೇಜರ್ ಏನು ಮಾಡ್ತಾರೆ ಅಂದರೆ, ಮ್ಯಾನೇಜರ್ ಅವನು ಲೇಟಾಗಿ ಬರಲಿ ಅಥವಾ ಬೇಗ ಬರಲಿ, ಆದರೆ ಇವಾಗ ಅವನೇ ಕೊರಿಯಾದ ಟಾಪ್ ಆ್ಯಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಈ ಸೈಡ್ ಯುಬ್ಯಾಕ್ನ ತೋರಿಸಿದರೆ ಆ ಅವಾರ್ಡ್ ಫಂಕ್ಷನ್ಗೆ ಬಂದಿದ್ದಾನೆ. ಕಾರಿಂದ ಇಳಿದು ನಡ್ಕೊಂಡು ಬರುವಾಗ ಒಳಗಡೆ ಹಾಕಿರೋ ಶರ್ಟ್ನ ಎಸ್ತಿ ಬರ್ತಾ ಇದ್ದಾನೆ. ಯಾಕೆ ಅಂದರೆ ಮೇ ಬಿ ಅದರಲ್ಲೂ ಬ್ಲಡ್ ಆಗಿದೆಯೇನೋ. ಒಳಗಡೆ ಹೋಗೋಕ್ಕೂ ಮುಂಚೆ ಪೊಲೀಸ್ ಹತ್ರ ಪರ್ಮಿಷನ್ ಕೇಳಿಕೊಂಡೇ ಹೋಗ್ತಾನೆ. ನಾನು ರೂಲ್ಸ್ನ ಫಾಲೋ ಮಾಡಿಲ್ಲ ಅನ್ನೋದು ನನಗೆ ಗೊತ್ತು. 5 ಮಿನಿಟ್ಸ್ ನೀವು ಇಲ್ಲೇ ವೆಯ್ಟ್ ಮಾಡಿ, ನಾನು ಹೋಗಿ ಅವಾರ್ಡನ್ನ ಇಸ್ಕೊಂಡು ನೇರವಾಗಿ ನಿಮ್ಮ ಜೊತೆನೇ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ಅಂತಾನೆ. ಇವನು ಮಾಡಿರೋ ತಪ್ಪು ಅಂತ ಯುಬ್ಯಾಕ್ನಿಗೆ ಗೊತ್ತು, ಆದರೆ ಒಂಥರ ಆ್ಯಟಿಟ್ಯೂಡಲ್ಲೇ ಆನ್ಸರ್ ಮಾಡ್ತಾ ಇದ್ದಾನೆ. ಈಗ ಹಾಗೆ ಕಟ್ ಮಾಡಿದರೆ ಪೊಲೀಸ್ ಸ್ಟೇಷನಲ್ಲಿ ತೋರಿಸ್ತಾರೆ. ಯುಬ್ಯಾಕ್ನ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ನೀವು ಖಂಡಿತ ಡ್ರಿಂಕ್ ಮಾಡಿನೇ ಕಾರ್ನ ಸ್ಪೀಡಾಗಿ ಓಡಿಸಿದ್ದೀರಾ ಅಂತ ಗೊತ್ತು. ಕೋಟ್ ಹಾಕಿದ್ರೆ ಆದರೆ ಒಳಗಡೆ ಶರ್ಟ್ ಇಲ್ಲ. ಅದಲ್ಲದೆ ಅವಾರ್ಡ್ ಫಂಕ್ಷನಲ್ಲಿ ನೀವು ಮಾತಾಡುವಾಗ ಸ್ಟಡಿಯಾಗಿಲ್ಲ. ಯುಬ್ಯಾಕ್ ಏನು ಮಾತಾಡಿರ್ತಾನೆ ಅಂದರೆ, ಅವಾರ್ಡ್ ಸಿಕ್ಕಿದೆ ಅದೆಲ್ಲ ಓಕೆ, ಆದರೆ ಇದು ಅಷ್ಟೊಂದು ದೊಡ್ಡ ಅವಾರ್ಡ್ ಅಲ್ಲ, ಇದು ಚಿಕ್ಕ ಅವಾರ್ಡ್. ನಾನು ಎಷ್ಟು ದೊಡ್ಡ ಆ್ಯಕ್ಟರ್ ಅನ್ನೋದು ಇಲ್ಲಿರೋ ಎಲ್ರಿಗೂ ಚೆನ್ನಾಗಿ ಗೊತ್ತು. ಇನ್ಮೇಲೆ ಈ ಥರ ಚಿಕ್ಕ ಅವಾರ್ಡ್ನೆಲ್ಲ ಮನೆಗೆ ಪಾರ್ಸಲ್ ಮಾಡಿ ಪ್ಲೀಸ್ ಅಂತ ಹೇಳಿ ಹೋಗಿರ್ತಾನೆ. ಈ ಥರನೇ ಈ ಅವಾರ್ಡ್ ಫಂಕ್ಷನಲ್ಲಿ ಸ್ಟೇಜ್ ಮೇಲೆ ಇಷ್ಟ ಬಂದಂಗೆ ಮಾತಾಡಿ ಬಂದಿರ್ತಾನೆ. ಹೀಗೆ ಪೊಲೀಸ್ ಸ್ಟೇಷನಲ್ಲಿ ತೋರಿಸುವಾಗ ಮ್ಯಾನೇಜರ್ ಹೆಲ್ಪ್ ಮಾಡೋದಕ್ಕೆ ಡೈರೆಕ್ಟಾಗಿ ಈ ಜಾಗಕ್ಕೆ ಬಂದಿದ್ದಾರೆ. ಅವರು ಡ್ರಿಂಕ್ ಮಾಡಿಲ್ವಾ ಅಂತ ಚೆಕ್ ಮಾಡಿ ನೋಡಿದ್ರೆ ಪೊಲೀಸ್ಗೆ ಶಾಕ್. ಯುಬ್ಯಾಕ್
ಡ್ರಿಂಕ್ಸೇ ಮಾಡಿಲ್ಲ, ಎಲ್ಲನೂ 100% ಕ್ಲಿಯರಾಗೇ ಮಾಡಿದ್ದಾನೆ. ಇವನು ಪೊಲೀಸ್ ಸ್ಟೇಷನಿಂದ ಹೊರಗಡೆ ಬಂದಿದ್ದೆ ರಿಪೋರ್ಟರ್ಸ್ ಎಲ್ಲ ಫೋಟೋಸ್ನ ತೆಗಿತಾ ಇದ್ದಾರೆ. ಇವನು ಡ್ರಿಂಕ್ ಮಾಡಿನೇ ಕಾರ್ನ ಓಡಿಸಿದ್ದಾನೆ ಅಂತ ನೀವು ಸಿಕ್ಕಿದ್ರೆ ವೈರಲ್ ಹಾಕ್ಬಿಡೋಣ ಅಂತ. ಆದರೆ ಆ ಥರ ಏನೂ ಸಿಕ್ಕಿಲ್ಲ. ನೆಕ್ಸ್ಟ್ ಮ್ಯಾನೇಜರ್ ಜೊತೆ ವ್ಯಾನಲ್ಲಿ ಕೂತ್ಕೊಂಡು ಹೋಗುವಾಗ ಅವರು ಯುಬ್ಯಾಕ್ ಹತ್ರ ಕೂಗ್ತಾ ಇದ್ದಾರೆ, ಯುಬ್ಯಾಕ್ ನಿನ್ನ ಎಷ್ಟು ಪ್ರಾಬ್ಲಮಿಂದ ಕಾಪಾಡೋದು ಅಂತ ನನಗೂ ಗೊತ್ತಿಲ್ಲ, ಬೇಡದೇ ಇರೋ ಪ್ರಾಬ್ಲಮಲ್ಲಿ ಹೋಗಿ ನೀನೇ ಸಿಗೋಕೋತೀಯ, ಕಾಪಾಡೋದು ನನ್ನ ಕೆಲಸ ಆಗಿದೆ. ನಿನ್ನ ಶರ್ಟ್ಗೆ ಏನಾಯಿತು, ಅದರಲ್ಲಿ ಬ್ಲಡ್ ಇತ್ತು, ಹಾಗಿದ್ರೆ ನೀನು ಬೇರೆ ಯಾರ ಹತ್ರನಾದರೂ ಜಗಳ ಮಾಡ್ಕೊಂಡು ಬಂದ? ಹೀಗೆ ಮ್ಯಾನೇಜರ್ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ. ಆದರೆ ಯುಬ್ಯಾಕ್ ಯಾವುದಕ್ಕೂ ಆನ್ಸರ್ ಮಾಡದೇ ಇದ್ದಾನೆ. ಸ್ವಲ್ಪ ಟೈಮ್ ನಂತರ ಯುಬ್ಯಾಕ್ ಮನೆಗೆ ಹೋಗಿದೆ. ಟಿ ವಿಯಲ್ಲಿ ಮೂವಿನ ನೋಡಿ ಇವನೇ ಎಕ್ಸಸೈಸ್ ಮಾಡಿಕೊಂಡು ಇವನಿಗೆ ಅವನೇ ಮಾತಾಡ್ತಾ ಇದ್ದಾನೆ, ಈ ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡಿರೋದ್ರಿಂದನೇ ಹಿಟ್ಟಾಯಿತು, ನನ್ನ ಬಿಟ್ಟು ಬೇರೆ ಯಾರಾದರೂ ಇಷ್ಟು ಬೆಸ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇದರಲ್ಲಿ ಮನೆಯಲ್ಲಿ ಬೆಕ್ ಥರ ಒಂದು ರೋಬೋಟ್ ಇದೆ, ಅದರ ಹತ್ರನೂ ಕ್ವಶನ್ ಕೇಳ್ತಾ ಇದ್ದಾನೆ. ಕೊರಿಯಾದಲ್ಲೇ ಬೆಸ್ಟ್ ಆ್ಯಕ್ಟರ್ ಯಾರು ಅಂತ ಕೇಳಿದ್ರೆ ಅದು ಇವನೇ ಅಂತ ಹೇಳ್ತಾ ಇದೆ. ಏನೇ ಇಷ್ಟೇ ಅರೋಗೆಂಟ್ ಆಗಿದ್ದರೂ ಯುಬ್ಯಾಕ್ ಪರ್ಸ್ನಲ್ ಲೈಫಲ್ಲಿ ಇವನಿಗೆ ಪ್ರಾಬ್ಲಮ್ ಇದೆ. ಬಾತ್ ಟಬ್ಬಲ್ಲಿ ಕೂತ್ಕೊಂಡು ಒಂಥರ ಸ್ಯಾಡಾಗಿ ಕೂತಿದ್ದಾನೆ. ಮಲ್ಗೋಕ್ಕೂ ಮುಂಚೆ ಟ್ಯಾಬ್ಲೆಟ್ಸ್ನ ತೊಗೊತಾನೆ. ಯುಬ್ಯಾಕ್ಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ. ಅದರಿಂದ ಯಾಕೆ ಹೀಗೆ ಯುಬ್ಯಾಕ್ ನಡ್ಕೊತಾನೆ ಅನ್ನೋದು ನಮಗೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಲೇಟಾಗಿ ಅವನು ಅವಾರ್ಡ್ ಶೋಗೆ ಹೋಗಿದ್ದ ಕಾರಣ ಅವ್ನ ಫ್ಯಾನ್ಸಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಅವ್ರನ್ನ ಡಿಸಪಾಯಿಂಟ್ ಮಾಡೋದು ಬೇಡ ಅನ್ನೋದಕ್ಕೆ ಮಾತ್ರ ಲೈಫಲ್ಲಿ ಇಷ್ಟು ದೊಡ್ಡ ಪ್ಲೇಸಲ್ಲಿದ್ದರೂ ಸರಿ ಯುಬ್ಯಾಕ್ಗೆ ನೆಮ್ಮದಿಯೇ ಇಲ್ಲ. ಒಂದು ವಿಷಯ ಬಿಟ್ಟು ರೂಮಲ್ಲಿ ಒಂದು ಪೇಂಟಿಂಗ್ ಇದೆ. ಆ ಪೇಂಟಿಂಗಲ್ಲಿ ಇರೋದನ್ನ ಒಂದು ಐಸ್ಲ್ಯಾಂಡ್, ಅದನ್ನ ನೋಡುವಾಗ ಯುಬ್ಯಾಕ್ಗೆ ತುಂಬ ನೆಮ್ಮದಿ ಫೀಲ್ ಆಗುತ್ತೆ. ಹಾಗೆ ಕಟ್ ಮಾಡಿದರೆ ಫೋಟೋಲಿ ಇದ್ದ ಐಸ್ಲ್ಯಾಂಡ್ ತೋರಿಸ್ತಾರೆ. ನಿಜವಾಗ್ಲೂ ಈ ಥರ ಒಂದು ಜಾಗ ಇದೆ. ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಇದ್ದಾಳೆ. ಇವಳ ನೇಮ್ ಬಂದು ಹಾಂಗ್. ಇವಳು ಕೆಲಸ ಮಾಡೋದು ಏನು ಅಂದರೆ ಸಮುದ್ರದಲ್ಲಿ ಡ್ರೈವ್ ಮಾಡಿ ಮೀನನ್ನ ಹಿಡಿಯೋದು ಮತ್ತು ಶೆಲ್ಸ್ ನೋಡೋಕ್ಕೆ ಡಿಫ್ರೆಂಟ್ ಆಗಿರೋದನ್ನ ಕಲೆಕ್ಟ್ ಮಾಡಿ ಇವಳನ್ನ ಕೆಲಸ ಆಗಿರುತ್ತೆ. ಹಾಗೆ ಕಟ್ ಮಾಡಿದರೆ ಯುಬ್ಯಾಕ್ನ ನೋಡಿದರೆ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಶೂಟಿಂಗ್ ಹೋಗ್ತಾ ಇದೆ. ನೋಡೋಕ್ಕೆ ಏನ್ಷಿಯನ್ ಗೆಟಪ್ಪಲ್ಲಿದ್ದಾನೆ. ಇವನನ್ನ ಯಾವುದಾದ್ರೂ ಕೆಲಸ ಸರಿಯಾಗಿ ಮಾಡ್ತಿದ್ದಾನೆ ಅಂದರೆ ಅದು ಇದೆ. ಈ ಜಾಗದಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ತುಂಬ ರಿಪೋರ್ಟರ್ಸ್ ಬಂದಿದ್ದಾರೆ. ಇವನಿಂದ ಸರಿಯಾಗಿ ಆ್ಯಕ್ಟ್ ಮಾಡೋಕ್ಕೂ ಆಗದೆ ಗಾಂಡಾಗಿ ಏನು ಮಾಡ್ತಾನೆ ಅಂದರೆ ಅವ್ರನ್ನೆಲ್ಲ ಕರೆಸಿ ಕೇಳೋ ಕ್ವಶನ್ಗೆ ಎಲ್ಲ ಆನ್ಸರ್ ಮಾಡ್ತಾ ಇದ್ದಾನೆ. ಸಿಟ್ಟಲ್ಲಿ ಇವನನ್ನ ಬೇಕು ಅಂತಲೇ ಬೇಡದೇ ಇರೋ ಕ್ವಶನ್ನ ಕೇಳಿ ಇವನನ್ನ ಪ್ರಾಬ್ಲಮಲ್ಲಿ ಸಿಗಾಯಿಸ್ಬೇಕು ಅಂತಲೇ ರಿಪೋರ್ಟರ್ಸ್ ಪ್ಲಾನು. ಅವ್ರು ಅಂದ್ಕೊಂಡಂಗೆ ಯುಬ್ಯಾಕ್ ಅವ್ರ ಫ್ಯಾನ್ಸ್ನ ಅವಮಾನ ಮಾಡೋ ಥರ ಮಾತಾಡ್ತಾನೆ. ನನ್ನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಅದರಿಂದನೇ ನನ್ನ ಫ್ಯಾನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ಅವರು ಸಪೋರ್ಟ್ ಮಾಡಿಲ್ಲ, ನಾನೇನು ಈ ಜಾಗಕ್ಕೆ ಬಂದಿಲ್ಲ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ಅದಕ್ಕಾಗಿ ನಾನು ಹೀಗಿದ್ದೀನಿ ಅಂತ ನಾರ್ಮಲಾಗೇ ಮಾತಾಡಿರ್ತಾನೆ. ಆದರೆ ಈ ನ್ಯೂಸ್ ವೈರಲ್ ಆಗಿ ಫ್ಯಾನ್ಸ್ ಎಲ್ಲ ಅಗೈನ್ಸಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಟ್ಟರೆ ಇವರು ಅಡ್ರೆಸ್ನ ಕಂಡು ಹಿಡಿದು ನೇರವಾಗಿ ಬಂದು ಹೊಡೆಯೋ ಥರನೇ ಆ ಲೆವೆಲ್ಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಹೀಗೆ ಸ್ವಲ್ಪ ದಿನದ ನಂತರ ತೋರಿಸ್ತಾರೆ. ಇಲ್ಲಿ ಯುಬ್ಯಾಕ್ ಒಂದು ಬೋಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಈಗ ಒಂದು ಹುಡುಗ ಜೊತೆಗಿದ್ದಾನೆ, ಮ್ಯಾನೇಜರ್ ಅಸಿಸ್ಟೆಂಟ್ ಇವನು. ಅವನು ಮ್ಯಾನೇಜರ್ ಹತ್ರ ಕಾಲಲ್ಲಿ ಮಾತಾಡುವಾಗಲೇ ಒಂದು ವಿಷಯ ಹೇಳ್ತಾರೆ, ಯುಬ್ಯಾಕ್ ನಿನಗೆ 2 ವೀಕ್ ವೆಕೇಷನ್, ಇವಾಗ ನೀನು ಒಂದು ರೆಸಾರ್ಟಲ್ಲಿ ಡ್ರಾಪ್ ಮಾಡ್ತಾರೆ. ಇವಾಗ ಇಲ್ಲಿ ನಿನ್ನ ಆಡಿಯನ್ಸ್ ಎಲ್ಲ ಸಖತ್ ಸಿಟ್ಟಲ್ಲಿದ್ದಾರೆ, ಇದೆಲ್ಲ ಸರಿಯಾಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದಕ್ಕೆ ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗಲೂ ಯುಬ್ಯಾಕ್ ಅವ್ನ ಮ್ಯಾನೇಜರ್ ಹತ್ರ ಅರೋಗೆಂಟಾಗೇ ಮಾತಾಡ್ತಾ ಇದ್ದಾನೆ. ಆ ನ್ಯೂಸ್ ಬಗ್ಗೆ ನೀವೆಲ್ಲ ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ, ಅದೆಲ್ಲ ಅವರೇ ಮರ್ತೋಗ್ತಾರೆ. ನನಗೆ ಈ ಬೋಟ್ನಲ್ಲಿ ಟ್ರಿಪ್ಪೆಲ್ಲ ಇಷ್ಟ ಆಗ್ತಿಲ್ಲ, ಬೇಗ ಮನೆಗೆ ಕರ್ಕೊಂಡು ಹೋಗಿ ಅಂತ ಅವರು ಸರಿ ಎಂದು ಕಾಲನ್ನ ಕಟ್ ಮಾಡ್ತಾರೆ. ಆದರೆ ಮ್ಯಾನೇಜರ್ ಪ್ಲ್ಯಾನೇ ಬೇರೆ. ಆದರೆ ಅವ್ರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ.
ನೋಡಿನೇ ನಮಗೆ ಗೊತ್ತಾಗುತ್ತೆ ಯುಬ್ಯಾಕ್ ಈ ಥರ 100 ಟೈಮ್ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾನೆ. ಎಲ್ಲ ಟೈಮ್ ನಾನೇ ಕಾಪಾಡ್ತಾ ಇದ್ದೆ. ಇವಾಗ ಇನ್ನೂ ಅರೆಗೆಂಟಾಗಿದ್ದಾನೆ. ಅದರಿಂದ ಸ್ವಲ್ಪ ದಿನ ಅವನನ್ನ ಆ ಐಸ್ಲ್ಯಾಂಡಲ್ಲೇ ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅಲ್ಲಿರೋರ ಹತ್ರ ಎಲ್ಲ ಇನ್ಫಾರ್ಮೇಷನ್ ಮಾಡಿ ಆಯಿತು. ಇವರು ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಎಲ್ಲ ಆ ದೊಡ್ಡ ಬೋಟ್ನ ಟ್ರಾವೆಲ್ ಮಾಡಿ ಮುಗಿದ್ಮೇಲೆ ಯುಬ್ಯಾಕ್ನ ಒಂದು ಚಿಕ್ಕ ಬೋಟ್ಗೆ ಇಳಿಸಿ ಅವ್ರ ಜೊತೆಗೆ ಬಂದವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಯುಬ್ಯಾಕ್ಗೆ ಅರ್ಥ ಆಗ್ತಿಲ್ಲ ಯಾಕೆ ಇವನು ಹೋದ ಅಂತ. ಸರಿ ಮುಂದೆ ನನ್ನ ಪಿಕಪ್ ಮಾಡೋಕ್ಕೆ ಬೇರೆ ಯಾರಾದರೂ ಬರ್ಬೋದು ಅಂತ ಇವನ ಪಾಡಿಗೆ ಇವನೇ ಅಂದ್ಕೊಂಡು ಬೋಟ್ನಲ್ಲಿ ಹೋಗ್ತಾ ಇದ್ದಾನೆ. ಬೋಟಲ್ಲಿ ಇರೋ ಡ್ರೈವರ್ ಇವನನ್ನ ಒಂಥರ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಇವನನ್ನ ಒಂದು ಐಸ್ಲ್ಯಾಂಡ್ಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಅದನ್ನ ದೂರದಿಂದ ನೋಡುವಾಗಲೇ ಯುಬ್ಯಾಕ್ಗೆ ಗಾಬರಿ ಆಗುತ್ತೆ, ಇದರಲ್ಲಿ ಏನೂ ಫೆಸಿಲಿಟೀಸ್ ಇರಲ್ಲ ಅಂತ. ಆಮೇಲೆ ಲಾಸ್ಟಾಗಿ ಬೋಟ್ ಡ್ರೈವರು ಯುಬ್ಯಾಕ್ಗೆ ಟಾಟಾ ಮಾಡಿ ಅಲ್ಲಿಂದ ಹೋಗ್ತಾರೆ. ಏನಿದೆಲ್ಲ ವಿಚಿತ್ರವಾಗಿದೆ ಅಂತ ಥಿಂಕ್ ಮಾಡುವಾಗೆ ಐಸ್ಲ್ಯಾಂಡಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಇವತ್ತು ನಮ್ಮನ್ನ ನೋಡೋದಕ್ಕೆ ನಮ್ಮ ಜಾಗಕ್ಕೆ ಒಬ್ಬರು ಫೇಮಸ್ ಆದ ಆ್ಯಕ್ಟರ್ ಬಂದಿದ್ದಾರೆ. ಅವ್ರನ್ನ ನಾವೆಲ್ಲ ಸೇರಿ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ನೀನೇ ಹೋಗಿ ಅವ್ರನ್ನ ಫಸ್ಟ್ ಇನ್ವೈಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು ಅಂತಾರೆ. ಇವನು ತುಂಬ ಹೊತ್ತು ವೆಯ್ಟ್ ಮಾಡಿ ನೋಡ್ತಾನೆ. ಬರೋ ಥರನೇ ಇಲ್ಲ. ಒಂದು ಲೆವೆಲ್ಗೆ ಗಾಂಡಾಗಿ ಇವನೇ ಥಿಂಗ್ಸ್ನೆಲ್ಲ ತೊಗೊಂಡು ಒಳಗಡೆ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಎಷ್ಟು ದೂರ ನಡಿಬೇಕೋ ಗೊತ್ತಿಲ್ವೇ ಅಂತ ಇವನ್ ಪಾಡಿಗೆ ಹೋಗ್ತಾ ಇದ್ದಾನೆ. ದಿಢೀರಂತ ಹೆಲಿಕಾಪ್ಟರ್ ಬರೋ ಥರ ಸೌಂಡ್ ಕೇಳುತ್ತೆ. ಯುಬ್ಯಾಕ್ ನಮ್ಮನ್ನ ಪಿಕಪ್ ಮಾಡ್ಕೊಂಡು ಹೋಗೋದಕ್ಕೆ ಏನೋ ಹೆಲಿಕಾಪ್ಟರ್ ಬರ್ತಾ ಇದೆ ಅಂತ ಇವನು ಆಶ್ಚರ್ಯದಿಂದ ನೋಡ್ತಾ ಇರುವಾಗ ಅಲ್ಲಿ ಬರೋದು ಗೊತ್ತಾಗುತ್ತೆ. ಐಸ್ಲ್ಯಾಂಡಲ್ಲಿರೋ ಸಾಮಾನ್ಯ ವ್ಯಕ್ತಿ ಬುಲೆಟ್ ಟ್ರೈನ್ ಥರ ಓಡ್ತಾ ಇದ್ದಾರೆ. ಅವ್ರು ಬಂದಿದ್ದೆ ಇವ್ರ ಹತ್ರ ಹಾಯ್ ಹೇಳಿ ಮತ್ತೆ ಅಲ್ಲಿಂದ ಹಾಗೆ ಓಡಿರ್ತಾರೆ. ಇಲ್ಲಿ ತಲೆ ಕೆಟ್ಟು ಹಾಗಾದರೆ ಈ ಐಸ್ಲ್ಯಾಂಡಲ್ಲಿ ಇರೋರೆಲ್ಲ ಈ ಥರನೇ ಅಂತ ಇವನು ಊರೊಳಗೆ ಎಂಟ್ರಿ ಆದರೆ ಟ್ವಿನ್ಸ್ ಥರ ಇಬ್ಬರು ಏನೋ ಬಕೆಟಲ್ಲಿ ತೊಗೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದ್ವೀಪದಲ್ಲಿ ತುಂಬ ಜನ ಫಿಶಿಂಗ್, ಫಾರ್ಮಿಂಗ್ ಈ ಥರನೇ ಕೆಲಸ ಮಾಡೋದು. ಇವನು ನೋಡಿ ನೀವೇನೋ ಆ ಆ್ಯಕ್ಟರ್, ಸರಿ ನಮಗೆ ಕೆಲಸ ಇದೆ ಆಮೇಲೆ ಬಂದು ಮಾತಾಡ್ತೀನಿ ಅಂತ ಅಂದು ಅಲ್ಲಿಂದ ಹೋಗ್ತಾರೆ. ಇವನಿಗೆ ಒಂಥರ ಅವಮಾನ, ಇದೇ ಬಿಡದೆ ಬಂದು ಸಿಗಾಕೊಂಡೆ, ಇಲ್ಲಿ ನನಗೆ ಸೆಟ್ಟೆ ಹಾಕ್ತಾರ, ಯಾವುದೇ ಒಂದು ಜಾಗನೂ ಕಾಣ್ತಾ ಇಲ್ಲ ಅಂತ ಯುಬ್ಯಾಕ್ ನಡ್ಕೊಂಡು ಹೋಗ್ತಾ ಇದ್ದಾನೆ. ಕರೆಕ್ಟಾಗಿ ಇವಾಗ ಆಪೋಸಿಟಲ್ಲಿ ಬರ್ತಾ ಇರೋದನ್ನ ತೋರಿಸ್ತಾರೆ. ಅದರಲ್ಲೂ ಒಂದು ಕೈಯಲ್ಲಿ ಕೋಳಿ ಹಿಡ್ಕೊಂಡು ಕ್ಯಾಶುವಲಾಗಿ ಸಾಂಗ್ನ ಹೇಳ್ಕೊಂಡು ಇವ್ರ ಹತ್ರ ಬಂದು, ನೀವೇನಾ ಆ್ಯಕ್ಟರ್, ನಿಮ್ಮನ್ನ ಇನ್ವೈಟ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. ಹೌದು, ನಿಮ್ಮ ನೇಮ್ ಏನು? ಈ ಥರ ಎಲ್ಲ ನಮ್ಮ ಯುಬ್ಯಾಕ್ ಹತ್ರ ಯಾರೂ ಈ ಥರ ಮಾತಾಡಿದ್ರಲ್ಲ. ಇವಾಗ ಟೆನ್ಷನ್ ಆಗುತ್ತೆ. ಕೊರಿಯಾದಲ್ಲಿರೋ ಎಲ್ರಿಗೂ ನನ್ನ ನೇಮ್ ಗೊತ್ತು, ಅಷ್ಟು ಫೇಮಸ್ ಆದ ಆ್ಯಕ್ಟರ್ ಅಂತ ಹೇಳ್ತಾ ಇದ್ದಾನೆ. ಸಾರಿ, ನನಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಐಸ್ಲ್ಯಾಂಡಲ್ಲಿ ನೆಟ್ ಕನೆಕ್ಷನ್, TV ಏನೂ ಇಲ್ಲ. ತುಂಬ ಫೇಮಸ್ ಆದ ವ್ಯಕ್ತಿ ಜಾಗಕ್ಕೆ ಬಂದಿದ್ದಾರೆ ಅಂತ ಹೇಳಿದರು. ಅದರಿಂದನೇ ನಾನು ಬಂದೆ. ಹಿಂಗೆ ಹೇಳಿದ್ದೆ. ಯುಬ್ಯಾಕ್ ಇನ್ನೂ ಅವಮಾನ ಮಾಡ್ತಾ ಇದ್ದಾರೆ. ಈ ಜಾಗ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ಬೇಕಿದ್ರೆ ಫೋಟೋಸ್ ತೆಗಿಬೋದು. ಯುಬ್ಯಾಕ್ ಜೊತೆ ಸೆಲ್ಫಿ ತೆಗಿಯೋಕ್ಕೆ ಅಂತಲೇ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತ ಯುಬ್ಯಾಕ್ ರೆಡಿಯಾಗಿ ನಿಂತಿದ್ದಾನೆ. ಆದರೆ ಇವಳು ಫೋಟೋನ ಯುಬ್ಯಾಕ್ನ ತೆಕ್ಕೊಡಕ್ಕೆ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇವ್ರ ಹತ್ರ ಫೋನ್ ಇಲ್ವಲ್ಲ. ಇವನು ಇಲ್ಲಿ ಬಂದಿರೋ ಫೋನ್ ಚೆಕ್ ಮಾಡಿ ನೋಡ್ತಾನೆ. ಅದರಲ್ಲಿ ಸಿಗ್ನಲ್ಲೂ ಇಲ್ಲ. ಅದಿನ್ನೂ ಸ್ವಲ್ಪ ಹೊತ್ತಲ್ಲಿ ಸ್ವಿಚ್ ಆಫ್ ಆಗುತ್ತೆ. ಯುಬ್ಯಾಕ್ಗೆ ಒಂದು ಮಾತ್ರ ಗೊತ್ತಾಗುತ್ತೆ, ಇವನು ಇಷ್ಟು ದಿನ ಆ್ಯಟಿಟ್ಯೂಡ್ ಆಗಿ ಇದ್ದು ಆದರೆ ಇಲ್ಲಿ ವರ್ಕೌಟ್ ಆಗಲ್ಲ. ಲಾಸ್ಟಲ್ಲಿ ಇವ್ರನ್ನ ಮನೆಗೆ ಯುಬ್ಯಾಕ್ ಕರ್ಕೊಂಡು ಹೋಗ್ತಾರೆ. ಯುಬ್ಯಾಕ್ ಸ್ಟೇ ಮಾಡೋದು ಇಲ್ಲೇ. ಇದು ನೋಡೋಕ್ಕೆ ರೆಸಾರ್ಟ್ ಥರನೇ ಇಲ್ವಲ್ಲ, ನಾನು ಇಲ್ಲೇ ಸ್ಟೇ ಮಾಡಬೇಕಾ? ಅದೆಲ್ಲ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಸ್ಟೇ ಮಾಡಿಸ್ಕೋಬೇಕು ಅಂತ ಊರಲ್ಲಿ ಅನೌನ್ಸ್ಮೆಂಟ್ ಮಾಡಿದರು. ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತಾರೆ. ಏನು ನಡೀತಾ ಇದೆ ಅಂತ ಅರ್ಥ ಆಗದೆ ಕನ್ಫ್ಯೂಷನಲ್ಲಿ ಇರೋ ಯುಬ್ಯಾಕ್ ಓವರಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ವೇಳೆ ನನಗೆ ಗೊತ್ತಿಲ್ಲದೆ ನನ್ನ ಹಿಡ್ಕೊಂಡು ಫ್ರಾಂಕ್ ಶೋ ಏನಾದರೂ ಮಾಡ್ತಾ ಇದ್ದೀರಾ? ಯಾಕೆಂದರೆ ಸ್ವಲ್ಪ ದಿನದ ಹಿಂದೆ ಒಂದು ರಿಯಾಲಿಟಿ ಶೋಲೆ ಹ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಜನ ಬಂದು ಮಾತಾಡಿರ್ತಾರೆ. ಬಟ್ ಯುಬ್ಯಾಕ್ ರಿಜೆಕ್ಟ್ ಮಾಡಿರ್ತಾನೆ. ಅದನ್ನೆಲ್ಲ ಥಿಂಕ್ ಮಾಡಿ ಹತ್ರ ಹೋಗಿ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿರೋರು ನನ್ನನ್ನು ಹಿಡ್ಕೊಂಡು ಫ್ರಾಂಕ್ ಏನಾದರೂ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಗೊತ್ತು, ಹಿಡನ್ ಕ್ಯಾಮ್ರಾ ಎಲ್ಲಿದೆ? ನಾನು ಮಾತಾಡೋದೆಲ್ಲ ರೆಕಾರ್ಡ್ ಮಾಡೋದಕ್ಕೆ ನಿನ್ನ ಹತ್ರ ಮೈಕ್ ಇದೆ ತಾನೇ ಅಂತ ಕೇಳ್ತಾ ಇದ್ದಾನೆ. ಇವನು ಕೇಳೋದನ್ನೆಲ್ಲ ಒಂದು ವಿಷಯನೂ ಹ್ಯಾಂಗ್ ಹತ್ರ ಇಲ್ಲ.
ಇವಳ ಹತ್ರ ಇರೋದು ಬರೀ ಒಂದು ವಾಕ್ಮ್ಯಾನ್ ಮಾತ್ರ. ಒಳಗಡೆ ಕ್ಯಾಸೆಟ್ ಹಾಕಿ ಹಾಡು ಕೇಳ್ತಾರೆ ಅಲ್ವಾ, ಆ ಥರ ಹಳೇ ವಾಕ್ಮ್ಯಾನ್. ಅದು ನಿಮ್ಮ ಊರಲ್ಲಿ ಯಾರ ಹತ್ರನೂ ಫೋನ್ ಇಲ್ವಾ ಅಂತ ಕೇಳಿದಾಗ ನಿಜವಾಗ್ಲೂ ಯಾರ ಹತ್ರನೂ ಇಲ್ಲ. ನಮ್ಮೂರಲ್ಲಿ ಹೆಡ್ ಒಬ್ಬ ಇದ್ದಾರೆ, ಅವ್ರ ಮನೇಲಿ ಲ್ಯಾಂಡ್ಲೈನ್ ಮಾತ್ರ ಇದೆ. ಫಸ್ಟ್ ಕೆಲಸ ಹೆಡ್ ಮನೆಗೆ ಹೋಗಿ ಮ್ಯಾನೇಜರ್ ಹತ್ರ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ, ನೀವೇ ನನ್ನ ಹಿಡ್ಕೊಬಂದು ಆಟ ಆಡ್ತಾ ಇದ್ದೀರಾ, ಇಲ್ಲಿ ನನಗೆ ಬೇಕಾಗಿರೋ ಒಂದು ವಿಷಯನೂ ಇಲ್ಲ, ನನಗೆ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇದೆ, ಜನನ್ನ ಕೇಳಿಸಿ ನನ್ನ ಮನೆಗೆ ಈಗಲೇ ಹೋಗಬೇಕು ಅಂತ ಯುಬ್ಯಾಕ್ ಮಾತಾಡೋದನ್ನ ಕೇಳಿ ಊರಲ್ಲಿರೋರೆಲ್ಲ ಇವ್ರನ್ನ ಎಷ್ಟು ಸ್ಪೆಷಲಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ, ಆದರೆ ಇವರಿಗೆ ಈ ಜಾಗ ಇಷ್ಟ ಆಗಿಲ್ಲ, ತುಂಬ ಅನ್ಕಂಫರ್ಟಬಲ್ ಆಗಿದೆ ಅಂತ ಇದ್ದಾರೆ ಅಂತ ಅವರವರಲ್ಲೇ ಮಾತಾಡ್ತಾ ಇದ್ದಾರೆ. ಲಾಸ್ಟಲ್ಲಿ ಮ್ಯಾನೇಜರ್ ಯುಬ್ಯಾಕ್ ಹತ್ರ ನನ್ನಿಂದ ಖಂಡಿತ ಹೆಲ್ಪ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಈ ಐಸ್ಲ್ಯಾಂಡಲ್ಲಿ 2 ವೀಕ್ಸ್ಗೆ ಒಂದು ಸಾರಿನೇ ಬೋಟ್ ಬರೋದು, ನೀನು 2 ವೀಕ್ಸ್ ಸುಮ್ಮನೆ ಅಲ್ಲೇ ಇದ್ದರೂ ಪರವಾಗಿಲ್ಲ, ಇಲ್ಲಿಗೆ ಬಂದ್ರೇ ನಿನ್ನಿಂದ ಯಾವುದಾದ್ರೂ ಪ್ರಾಬ್ಲಮ್ ಆಗುತ್ತೆ, ವೀಕೆಂಡ್ನ ಎಂಜಾಯ್ ಮಾಡು ಅಂದು ಕಾಲ್ನ ಕಟ್ ಮಾಡ್ತಾರೆ. ಇದೆಲ್ಲ ಕೇಳುವಾಗ ಯುಬ್ಯಾಕ್ಗೆ ಸಖತ್ ಸಿಟ್ಟು ಬರುತ್ತೆ. ಮ್ಯಾನೇಜರಲ್ಲಿ ಕೂಗ್ತಾ ಇದ್ದಾರೆ, ಇಲ್ಲಿ ಯಾರ ಹತ್ರನೂ ಸರಿಯಾಗಿ ಮಾತಾಡದೆ ಅವನ ಪಾಡಿಗೆ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾಗಲೇ ಒಂದು ಜಾಗದಲ್ಲಿ ನಿಂತು ಆ ಜಾಗದಲ್ಲಿ ವ್ಯೂ ನೋಡಿದ್ದೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿಯಾಗಿ ಅವ್ನ ರೂಮಲ್ಲಿ ಒಂದು ಪೇಂಟಿಂಗ್ ಇದೆ ಅಲ್ವಾ, ಅದು ಈ ಜಾಗನೇ. ಆ ಜಾಗ ಹಾಗೆ ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ. ದಿಢೀರಂತ ಹಿಂದೆ ಒಂದು ಸೌಂಡ್ ಏನು ಅಂತ ನೋಡಿದ್ರೆ ಆ ಜಾಗದಲ್ಲಿ ಇರೋದು ಒಂದು ಹಾಡು. ಇವನನ್ನು ಓಡಿಸ್ಕೊಂಡು ಇವನ ಹಿಂದೆನೇ ಬರ್ತಾ ಇದೆ. ಯುಬ್ಯಾಕ್ಗೆ ಒಬ್ಬ ದೊಡ್ಡ ವ್ಯಕ್ತಿ ಆದರೆ ಹಾಡನ್ನ ನೋಡಿ ಎದ್ರುಕೊಂಡು ಫಾಸ್ಟಾಗಿ ಓಡಿ ಒಂದು ಜಾಗದಲ್ಲಿ ಬಿದ್ದು ಅವ್ನ ಕಾಲಿಗೆ ಒದೆ ಬೀಳುತ್ತೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನಾನು ಮುಂದೆ ವೀಡಿಯೋಸ್ ಹಾಕೋಕ್ಕೆ ಇನ್ನೂ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.